ಸರ್ ಈಗ ಬರ್ತಿರುವಂತಹ ನಿರ್ದೇಶಕರಿಗೆ ಅಂದ್ರೆ ಹೊಸ ಜನರೇಷನ್ ಅವ್ರಿಗೆ ನೀವೇನಾದ್ರು ಟಿಪ್ಸ್ ಕೊಡುವಂತದ್ದು? ಅಯ್ಯೋ ಹಂಗನ್ಬಿಟ್ಟು ನಾನು ಹಳೆ ನಿರ್ದೇಶಕ ಆಗ್ಬಿಟ್ಟಿದ್ದೀನಿ. ನಾನು ಇನ್ನೂ ಹೊಸ ಹೊಸ ಸಿನಿಮಾಗಳು ಮಾಡ್ಬೇಕು ಅನ್ಕೊಂಡು ನೀವು ಕೇಳೋ ಪ್ರಶ್ನೆ ನೋಡಿದ್ರೆ ಅಲ್ಲ, ನಾನು ಏನಾದ್ರು 50 ವರ್ಷದ ನಿರ್ದೇಶಕ ಅಂತ ಜೀವಿ ಹೇಳ್ತಾರೆ. ನಾನೇನು ಹೇಳ ಸರ್? ಅಲ್ಲ ಸರ್, ಅನುಭವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅನುಭವ ಏನಿಲ್ಲ ಸರ್, ಈಗ ಆಲ್ರೆಡಿ ಕಲ್ತ್ಕೊಂಡ್ಬಂದ್ಬಿಟ್ಟಿರ್ತಾರೋ ನಮ್ಗೆ ಹೇಳ್ಕೊಡ್ತಾರೆ ಈಗ. ಹಂಗಿದ್ದಾರೆ ಜನ ಈಗ. ಯಾರಿಗೆ ಏನು ಹೇಳ್ಬೇಕು ಅಂದ್ರೆ ನಾವೇನು ಹೇಳೋದು ಅಂದ್ರೆ ನೀವು ಏನೇ ಮಾಡಿದ್ರು ಪ್ಲ್ಯಾಂಡ್ ಆಗಿ ಮಾಡ್ಬೇಕಷ್ಟೇ. ಆಮೇಲೆ ಇನ್ನೊಬ್ಬರನ್ನ ಮನ್ಸಿಗೆ ಇಟ್ಕೊಂಡು ಸಿನಿಮಾ ನಿಮ್ಮ ಕತೆಗೆ ಅವಶ್ಯಕತೆ ಏನಿದೆ, ಏನು ಖರ್ಚು ಮಾಡಬೇಕು, ಏನು ಶಾರ್ಟ್ ತೆಗಿಬೇಕು, ಎಷ್ಟು ಆಮೇಲೆ ತಿಳ್ಕೊಬೇಕು. ಎಲ್ಲನೂ ತಿಳಿದೇ ಏನೂ ಮಾಡ್ಬೇಕು. ನೀವು ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ಬೇಕು ಅಂದ್ರೆ ಒಂದು ಅಸ್ಟೆಂಟ್ ಡೈರೆಕ್ಟರ್ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಇರಬೇಕು, ಪ್ರತಿಯೊಂದರಲ್ಲೂ ತಿಳ್ಕೊಂಡಿರ್ಬೇಕು. ಅದು ಮಾಡಿದಾಗ ಪ್ರೊಡ್ಯೂಸರ್ಗೂ ದುಡ್ಡು ಉಳಿಯುತ್ತೆ, ನಿಮ್ಮ ಶ್ರಮನೂ ಉಳಿಯುತ್ತೆ, ಎಲ್ರಿಗೂ ಸುತ್ತಮುತ್ತ ಇರೋರಿಗೆಲ್ಲ ಚೆನ್ನಾಗಾಗುತ್ತೆ ಅಲ್ವಾ? ಆ ಥರ ಇದ್ದಾಗ ಪ್ರತಿಯೊಂದು ಚೆನ್ನಾಗುತ್ತೆ. ಏನಾದಿದ್ರು ತಿಳ್ಕೊಂಡು ಮಾಡಿ ಅಷ್ಟೇ, ಪ್ಲ್ಯಾಂಡಾಗಿ ಮಾಡಿ. ಆಮೇಲೆ ದುಡ್ಡು ಖರ್ಚು ಮಾಡಿ ಸಿನಿಮಾ ಮಾಡ್ಬೇಕು, ತಲೆ ಖರ್ಚು ಮಾಡಿ ಸಿನಿಮಾ ಮಾಡ್ಬೇಕು. ಸುಮ್ಮನೆ ದುಡ್ಡು ಖರ್ಚು ಮಾಡಿದ್ರು ಪ್ರಯೋಜನ ಇಲ್ಲ. ಎಕ್ಸಾಂಪಲ್ಗಳು ನೀವೇ ನೋಡಿದ್ದೀರ. ಬುದ್ಧಿ ಖರ್ಚು ಮಾಡಿ ಸಿನಿಮಾ ಮಾಡ್ಬೇಕಷ್ಟೆ. ಆಮೇಲೆ ಒಬ್ಬ ಪ್ರೊಡ್ಯೂಸರ್ನ ಉಳಿಸ್ಬೇಕು. ಒಬ್ಬ ಪ್ರೊಡ್ಯೂಸರು ಉಳಿಸ್ಬಿಟ್ರೆ ಅವನಿಗೆ 2 ಕೋಟಿ ಹಾಕ್ದವ್ನಿಗೆ ಒಂದು 20 ಲಕ್ಷ ಹೋದ್ರು 50 ಲಕ್ಷ ಹೋದ್ರು ತಲೆ ಕೆಡಿಸ್ಕೊಳ್ಳಲ್ಲ. 2 ಕೋಟಿನೂ ಹೋಗ್ಬಿಟ್ರೆ ನಮ್ಮನ್ನ ಆಡ್ಕೊಂಡು ನಗ್ತಾರೆ. ಇಂಡಸ್ಟ್ರಿಗೆ ಬರೋನು ಬರಲ್ಲ ಅಂತಾರೆ. ಈಗ ನೀವು ಒಂದು ಸಿನಿಮಾ ಮಾಡಿ ನಿಮಗೆ 10 ಲಕ್ಷ ಲಾಸ್ ಆಗಿ ನಾನು ಇದು ಮಾಡಿದ್ರು, ಆಮೇಲೆ ನೀವು ಖರ್ಚು ಮಾಡಿ ಮಾಡೋದು ನಿಮ್ಮ ಸ್ವಯಂಕೃತ ಅಪರಾಧ. ಬಟ್ ನಿಮ್ಗೆ ಇಷ್ಟೇ ಮಾಡ್ತೀನಿ ಅಂತ ಅಷ್ಟು ಮಾಡಿಕೊಟ್ಟು ನೀವು ನಾಳೆ ದಿನ ಇನ್ನೊಂದು ಸಿನಿಮಾ ಮಾಡ್ತೀರಾ. ಪರವಾಗಿಲ್ಲ ಬಿಡ, ಅದು ಮಾಡಿದೆ ಇನ್ನೊಂದು ಮಾಡ್ತೀನಿ ಅಂತ. ಅದನ್ನ ನಾನು ಊಟ ಮಾಡಲಿಲ್ಲ ಅಂದ್ರೂ ಬೇರೆಯವ್ರಿಗೆ ಊಟ ಹಾಕ್ತೀರ ನೀವು. ಎಷ್ಟೋ ಜನ ಬದುಕ್ತಾರಲ್ವ, ಚೈನ್ ಸಿಸ್ಟಮ್. ಇನ್ಯಾರೋ ಕೆಲಸ ಮಾಡೋರು ಬದುಕ್ತಾರೆ. ಪ್ರೊಡ್ಯೂಸರ್ ಮುಡಿಸ್ಕೋಬೇಕಷ್ಟೆ, ಅವನ ಮನೆಗೆ ಕಳಿಸ್ಬಾರ್ದು ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.